ನಾಗಮಂಗಲ ಮತಕ್ಷೇತ್ರದ ದೇವಲಾಪುರ ಹೋಬಳಿಯ ಇಂಚಿಂಚು ಪ್ರಗತಿಯ ಹಿಂದೆ ಶಾಸಕ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಇಚ್ಛಾಶಕ್ತಿ ಅಡಗಿದೆ. ಹಿಂದಿನ ಶಾಸಕರ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಅನೇಕ ಕಾಮಗಾರಿಗಳು ಚಲುವರಾಯಸ್ವಾಮಿ ಅವರ ಅವಧಿಯಲ್ಲಿ ಮರುಜೀವ ಪಡೆದಿವೆ. ಕಾಲುವೆಗಳು ತುಂಬಿ ಹರಿದಿವೆ. ಎಲ್ಲೆಡೆ ಸುಸಜ್ಜಿತ ರಸ್ತೆಗಳು ನಳನಳಿಸುತ್ತಿವೆ. ರೈತರ ಮೊಗದಲ್ಲಿರುವ ಸಂತಸವೇ ಕೃಷಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಹೇಳ್ತಾ ಇದ್ರೆ, ಶಿಕ್ಷಣ ಕ್ಷೇತ್ರ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೂ ಅನುದಾನಗಳು ಭರಪೂರವಾಗಿ ಹರಿದು ಬಂದಿದೆ. ದೇವಲಾಪುರ ಭಾಗದ ಹಳ್ಳಿಗಳಿಗೂ ಮೂಲಸೌಕರ್ಯಗಳನ್ನ ತಲುಪಿಸುವ ದೃಢ ನಿಶ್ಚಯದೊಂದಿಗೆ ಚಲುವರಾಯಸ್ವಾಮಿ ಅವರು ಈ ಹೋಬಳಿಗೆ ಬರೋಬ್ಬರಿ 119 ಕೋಟಿ ರೂಪಾಯಿಗಳ ಅನುದಾನವನ್ನ ಮಂಜೂರು ಮಾಡಿಸಿದ್ದಾರೆ. ದೇವಲಾಪುರ ಹೋಬಳಿ ರಸ್ತೆ ಸಂಪರ್ಕ ಸುಧಾರಣೆಗೆ 16 ಕೋಟಿ ಅನುದಾನ ಮಂಜೂರು. ದೇವಲಾಪುರ ಹೋಬಳಿಯ ಪ್ರಮುಖ ಗ್ರಾಮಗಳ ಆಂತರಿಕ ರಸ್ತೆಗಳನ್ನು ಬಲಪಡಿಸಲು ಮತ್ತು ಹೆದ್ದಾರಿ ಸಂಪರ್ಕ ಕೊಂಡಿಗಳನ್ನು ನವೀಕರಿಸಲು ಬೃಹತ್ ಅನುದಾನ ಲಭಿಸಿದೆ. ದೊಡ್ಡಜುಕ್ಕನಹಳ್ಳಿ ಗ್ರಾಮದಿಂದ ತೊರೆಮಲ್ಲನಾಯಕನಹಳ್ಳಿ ರಸ್ತೆ ಅಭಿವೃದ್ಧಿ ಮತ್ತು ಒಳಗೆರೆಪುರ ಗ್ರಾಮದಿಂದ ಚಿಕ್ಕಜಟಕ ಗ್ರಾಮದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 4.5 ಕೋಟಿ ರೂಪಾಯಿಗಳನ್ನ ಒದಗಿಸಲಾಗಿದೆ. ದೊಡ್ಡಪುಳ ಗ್ರಾಮದಿಂದ ತೊರೆಮಲ್ಲನಾಯಕನಹಳ್ಳಿ ಗ್ರಾಮದವರೆಗಿನ 3.30 ಕಿಲೋಮೀಟರ್ ರಸ್ತೆ ಸುಧಾರಣೆ ಹಾಗೂ ದೊಡ್ಡಪುಳ ಮತ್ತು ತೊರೆಮಲ್ಲನಾಯಕನಹಳ್ಳಿ ಗ್ರಾಮ ಪರಿಮಿತಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗಾಗಿ 4 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಹರದನಹಳ್ಳಿ ಮುಖ್ಯ ರಸ್ತೆಯಿಂದ ಜೋಡಿಚಿಕ್ಕನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 2 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಲಾಗುತ್ತಿದೆ. ಲಿಂಗಮ್ಮನಹಳ್ಳಿ ಗ್ರಾಮದ ತಿಬ್ಬಾದೇವಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಹೇಮಾವತಿ ಎಡದಂಡಿ ನಾಲೆಯಲ್ಲಿ ಬರುವ ನಾಗನಹಳ್ಳಿ ಗೇಟ್ನಿಂದ ಅರಕೆರೆ ಗ್ರಾಮದ ಮಾರ್ಗವಾಗಿ ತಿಬ್ಬನಹಳ್ಳಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 4 ಕೋಟಿ 95 ಲಕ್ಷ ರೂಪಾಯಿಗಳ ಪ್ರಗತಿ ನಿಧಿಯನ್ನ ನಿಯೋಜಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಒದಗಿಸಲಾಗಿರುವ ಈ ಒಟ್ಟು 15 ಕೋಟಿ 95 ಲಕ್ಷ ಅನುದಾನವು ದೇವಲಾಪುರ ಹೋಬಳಿಯ ಸುಗಮ ಸಂಚಾರ ವ್ಯವಸ್ಥೆಗೆ ಶಾಸಕರಾದ ಎನ್ ಚಲುವರಾಯಸ್ವಾಮಿ ಅವರು ನೀಡಿದ ಮಹತ್ವದ ಕೊಡುಗೆಯಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಹರಿದು ಬಂದಿದೆ 6 ಕೋಟಿ 25 ಲಕ್ಷ ರೂಪಾಯಿ ಅನುದಾನ. ಸಣ್ಣ ನೀರಾವರಿ ಇಲಾಖೆಯ ಅಧೀನದಡಿಯಲ್ಲಿ ದೇವಲಾಪುರ ಹೋಬಳಿಯ ಮಾವಿನಕಟ್ಟೆ ಗ್ರಾಮದ ಪಿಕಪ್ ಅಭಿವೃದ್ಧಿ ಮತ್ತು ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ 2 ಕೋಟಿ 25 ಲಕ್ಷ ರೂಪಾಯಿ ಹಾಗೂ ಚೊಟ್ಟನಹಳ್ಳಿ ಗ್ರಾಮದ ಸರ್ವೆ ನಂಬರ್ 102ರಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ 4 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ ಕೀರ್ತಿ ಕೂಡ ಎನ್ ಚಲುವರಾಯಸ್ವಾಮಿ ಅವರಿಗೆ ಸಲ್ಲುತ್ತೆ. ಲೋಕೋಪಯೋಗಿ ಇಲಾಖೆಯಿಂದ 45 ಕೋಟಿ 30 ಲಕ್ಷ ಪ್ರಗತಿ ನಿಧಿ. ದೇವಲಾಪುರ ಹೋಬಳಿಯ ಪ್ರಮುಖ ಗ್ರಾಮೀಣ ರಸ್ತೆಗಳ ಸುಧಾರಣೆ ಹಾಗೂ ಭವ್ಯ ಸೇತುವೆಗಳ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಭಾರಿ ಅನುದಾನ ಹರಿದು ಬಂದಿದೆ. ನಾಗಮಂಗಲ ತಾಲೂಕು ನಾಗಮಂಗಲ ಮೈಲಾರಪಟ್ಟಣ ರಸ್ತೆಯಿಂದ ರಾಜ್ಯ ಹೆದ್ದಾರಿಯ 19 ಕಾರಗೆರೆ ದೊಡ್ಡಜಟಕ ಮಾರ್ಗ ಸೇರುವ ರಸ್ತೆ ಸರಪಳಿ 6.90ರಿಂದ 9.40 ಕಿಲೋಮೀಟರ್ ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2.5 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಮಂಡ್ಯ ನಾಗಮಂಗಲ ರಸ್ತೆಯಿಂದ ಹುಳ್ಳೇನಹಳ್ಳಿ ಮಾವಿನಕೆರೆ ಮಾರ್ಗವಾಗಿ ತಾಲೂಕು ಗಡಿಯವರೆಗೆ ಸೇರುವ ರಸ್ತೆ ಸರಪಳಿ 3.5ರಿಂದ 5 ಕಿಲೋಮೀಟರ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ನಾಗಮಂಗಲ ಮೈಲಾರಪಟ್ಟಣ ರಸ್ತೆಯಿಂದ ರಾಜ್ಯ ಹೆದ್ದಾರಿ 19 ಕಾರಗೆರೆ ದೊಡ್ಡಜಟಕ ಮಾರ್ಗ ಸೇರುವ ರಸ್ತೆಯಿಂದ ಚಿಕ್ಕಜಡಕ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 1 ಕೋಟಿ 5 ಲಕ್ಷ ನಿಧಿ ಒದಗಿಸಲಾಗಿದೆ. ದೇವಲಾಪುರದಿಂದ ಕಸಲಗೆರೆ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿಗೆ 1.5 ಕೋಟಿ ಅನುದಾನ ಮಂಜೂರಾಗಿದೆ. ಇನ್ನು ನಾಗಮಂಗಲ ಹರದನಹಳ್ಳಿ ಮಾರ್ಕೋನಹಳ್ಳಿ ರಸ್ತೆ ಸರಪಳಿ ನೆಲ್ಕುಂದಿ ಗ್ರಾಮ ಪರಿಮಿತಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 3 ಕೋಟಿ ರೂಪಾಯಿ ಹಾಗೂ ನಾಗಮಂಗಲ ಮೈಲಾರಪಟ್ಟಣ ರಸ್ತೆಯ ಆಯ್ದ ಭಾಗಗಳ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಬರೋಬ್ಬರಿ 12.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಇನ್ನುಳಿದಂತೆ ಬಿಂಡೇನಹಳ್ಳಿ ಮಾವಿನಕೆರೆ ಜಿಲ್ಲಾ ಮುಖ್ಯ ರಸ್ತೆಯಿಂದ ಬಿಂಡೇನಹಳ್ಳಿಯಿಂದ ಮಾಡನಕೊಪ್ಪಲು ಮಾರ್ಗವಾಗಿ ನರಗಲು ಮಂಡ್ಯ ತಾಲೂಕು ರಸ್ತೆ ಸೇರುವ ಗಡಿಯವರೆಗೆ ಮತ್ತು ಮಾಟನಕೊಪ್ಪಲು ರಸ್ತೆಯಿಂದ ಗೆಂಡನಿಗಿಕೊಪ್ಪಲು ಎನ್ಎಚ್ನಿಕೊಪ್ಪಲು ಮಾರ್ಗವಾಗಿ ಹುಳ್ಳೇನಹಳ್ಳಿ ಮಾವಿನಕೆರೆ ಜಿಲ್ಲಾ ಮುಖ್ಯ ರಸ್ತೆಯಿಂದ ಹುಳ್ಳೇನಹಳ್ಳಿ ಸೇರುವ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 5 ಕೋಟಿ ರೂಪಾಯಿಗಳನ್ನ ಒದಗಿಸಲಾಗಿದೆ. ಮಂಡ್ಯ ನಾಗಮಂಗಲ ರಸ್ತೆಯಿಂದ ಹುಳ್ಳೇನಹಳ್ಳಿ ಮಾವಿನಕೆರೆ ಮಾರ್ಗವಾಗಿ ತಾಲೂಕು ಗಡಿಯವರೆಗೆ ಸೇರುವ ರಸ್ತೆ ಸರಪಳಿ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ರೂಪಾಯಿ ಹಾಗೂ ದೇವಲಾಪುರ ಮಾರ್ಕೋನಹಳ್ಳಿ ರಸ್ತೆಯ ಹಾದು ಹೋಗುವ ರಾಮೇನಹಳ್ಳಿ ಸೇತುವೆ ನಿರ್ಮಾಣ ಕಾಮಗಾರಿಗೆ 5.5 ಕೋಟಿ ರೂಪಾಯಿ
ಮಂಜೂರಾಗಿದೆ. ದೇವಲಾಪುರ ಭೀಮನಹಳ್ಳಿ ಹೊಸಗಾವಿ ರಸ್ತೆಯ ಹಾದು ಹೋಗುವ ಸೇತುವೆ ನಿರ್ಮಾಣ ಕಾಮಗಾರಿಗೆ 2,75,00,000 ಹಾಗೂ ದೇವಲಾಪುರ ಭೀಮನಹಳ್ಳಿ ಹೊಸಗಾವಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 5.5 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ನಾಗಮಂಗಲ ಮುಖ್ಯ ರಸ್ತೆಯಿಂದ ಹುಳ್ಳೇನಹಳ್ಳಿ ಮಾವಿನಕೆರೆ ಮಾರ್ಗವಾಗಿ ಹೊಸಗಾವಿಯವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ಹಾಗೂ ದೊಡ್ಡಯ್ಯಗಟ್ಟಿ ಗ್ರಾಮ ಪರಿಮಿತಿಯ ಮಾರ್ಗದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ, ಬಿಸಿ ನಾಲಾ ಅಚ್ಚುಕಟ್ಟು ಹಂಚಿಪುರ ಗ್ರಾಮದಿಂದ ನಾಗನಹಳ್ಳಿ ಮಾರ್ಗವಾಗಿ ಕಲ್ಲೇನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 4,90,00,000 ರೂಪಾಯಿ, ಬಿಸಿ ನಾಲಾ ಅಚ್ಚುಕಟ್ಟು ಡಿ ಮಲ್ಲಿಗೆರೆ ಗ್ರಾಮದಿಂದ ಮಾವಿನಕೆರೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 4,85,00,000 ರೂಪಾಯಿ, ಬಿಸಿ ನಾಲಾ ಅಚ್ಚುಕಟ್ಟು ಸಂಪನಹಳ್ಳಿ ಗ್ರಾಮದಿಂದ ಬೋಳಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 4,85,00,000 ರೂಪಾಯಿಗಳನ್ನ ಮಂಜೂರು ಮಾಡುವ ಮೂಲಕ ದೇವಲಾಪುರ ಹೋಬಳಿಯ ರಸ್ತೆ ಸಂಪರ್ಕಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ ಎನ್ ಚಲುವರಾಯಸ್ವಾಮಿ ಅವರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ಅರಸೇಗೌಡನ ಕೊಪ್ಪಲು ಹಂಚಿಪುರ ಸಂಪನ್ನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 1.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಕೆಆರ್ಐಡಿಎಲ್ ಮತ್ತು ಸಿಎಂ ವಿಶೇಷ ನಿಧಿಯಿಂದ 12,21,00,000 ರೂಪಾಯಿ ಹಂಚಿಕೆ. ಕೆಆರ್ಐಡಿಎಲ್ ಸಂಸ್ಥೆಯ ಮುಖಾಂತರ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯ ಅಡಿಯಲ್ಲಿ ದೇವಲಾಪುರ ಹೋಬಳಿಯ ದಲಿತ ಕಾಲೋನಿಗಳು, ಧಾರ್ಮಿಕ ಮತ್ತು ಶೈಕ್ಷಣಿಕ ವಲಯಕ್ಕೆ ಕೋಟ್ಯಂತರ ರೂಪಾಯಿಗಳ ಅನುದಾನ ಲಭಿಸಿದೆ. ಕೊಡಹಗಳ್ಳಿ, ಯಗಟಹಳ್ಳಿ, ಗೊಗ್ಗನಕೊಪ್ಪಲು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 1,45,00,000 ರೂಪಾಯಿಗಳನ್ನ ಒದಗಿಸಲಾಗಿದೆ. ದೇವರಮಾದಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಭೀಮನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 50 ಲಕ್ಷ ರೂಪಾಯಿಗಳನ್ನ ವಿನಿಯೋಗಿಸಲಾಗುತ್ತಿದೆ. ಜಿ ಬೊಮ್ಮನಹಳ್ಳಿ ಗ್ರಾಮಕ್ಕೆ 50 ಲಕ್ಷ, ಸೋಲೆಗರ ಕೊಪ್ಪಲು ಗ್ರಾಮಕ್ಕೆ 25 ಲಕ್ಷ ಹಾಗೂ ಸುನಗನಹಳ್ಳಿ ಗ್ರಾಮಕ್ಕೆ 25 ಲಕ್ಷ ಸೇರಿದಂತೆ ಒಟ್ಟು 1 ಕೋಟಿ ಅನುದಾನವನ್ನ ರಸ್ತೆ ಅಭಿವೃದ್ಧಿಗಾಗಿ ನಿಯೋಜಿಸಲಾಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 5,70,00,000 ರೂಪಾಯಿಗಳ ಭಾರೀ ನಿಧಿ ಒದಗಿಸಲಾಗಿದೆ. ಇದೇ ವಿಶೇಷ ಅನುದಾನದ ಅಡಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಮತ್ತು ನಿರ್ಮಾಣ ಕಾಮಗಾರಿಗಳಿಗಾಗಿ 74 ಲಕ್ಷ ಹಾಗೂ ವಿವಿಧ ಸಮುದಾಯ ಭವನಗಳ ಅಭಿವೃದ್ಧಿ ಮತ್ತು ನಿರ್ಮಾಣ ಕಾಮಗಾರಿಗಳಿಗಾಗಿ 1,57,00,000 ರೂಪಾಯಿಗಳ ಬೃಹತ್ ಮೊತ್ತ ನೀಡಲಾಗಿದೆ. ಇದರೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಗಳು ಮತ್ತು ಇತರೆ ಕೆಲಸಗಳಿಗಾಗಿ 30 ಲಕ್ಷ ಹಾಗೂ ಗ್ರಾಮೀಣ ಶಾಲಾ ಕಟ್ಟಡ ಮತ್ತು ದುರಸ್ತಿ ಕಾಮಗಾರಿಗಳಿಗಾಗಿ 15 ಲಕ್ಷದಷ್ಟು ಪ್ರಗತಿ ನಿಧಿಯನ್ನ ಒದಗಿಸುವ ಮೂಲಕ ಎನ್ ಚಲುವರಾಯಸ್ವಾಮಿ ಅವರು ದೇವಲಾಪುರ ಹೋಬಳಿಯ ಸರ್ವತೋಮುಖ ಪ್ರಗತಿಯನ್ನ ಸಾಕಾರಗೊಳಿಸಿದ್ದಾರೆ. ಶಾಸಕರ ನಿಧಿಯಿಂದ 1,06,00,000 ಅನುದಾನ. ಧಾರ್ಮಿಕ ಕೇಂದ್ರಗಳ ವಿಕಾಸ, ವಿಕಲಚೇತನರ ಸಬಲೀಕರಣ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹಾಗೂ ವಿಶೇಷ ಅನುದಾನದ ಅಡಿಯಲ್ಲಿ ದೇವಲಾಪುರ ಹೋಬಳಿಗೆ ಒಟ್ಟು 1,06,00,000 ರೂಪಾಯಿಗಳ ಪ್ರಗತಿ ನಿಧಿಯನ್ನ ಅತ್ಯಂತ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಒಟ್ಟು 26 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಅದರಲ್ಲಿ ವಿವಿಧ ಸಮುದಾಯ ಭವನಗಳಿಗೆ 5 ಲಕ್ಷ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ 21 ಲಕ್ಷ ವಿನಿಯೋಗಿಸಲಾಗಿದೆ. 2024-25ನೇ ಸಾಲಿನಲ್ಲಿ ಮಂಜೂರಾದ 27 ಲಕ್ಷದ ಇಡೀ ಮೊತ್ತವನ್ನ ಸಂಪೂರ್ಣ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಒದಗಿಸಲಾಗಿದೆ. 2025-26ನೇ ಸಾಲಿನಲ್ಲಿಯೂ ದೇವಸ್ಥಾನಗಳ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 27 ಲಕ್ಷದ ಭಾರಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. 2025-26ನೇ ಸಾಲಿನಲ್ಲಿ ದೇವಸ್ಥಾನಗಳ ವಿಶೇಷ ಕಾಮಗಾರಿಗಳಿಗಾಗಿ ಹೆಚ್ಚುವರಿಯಾಗಿ 11 ಲಕ್ಷ ವಿಶೇಷ ಅನುದಾನವನ್ನು ಸಹ ಮಂಜೂರು ಮಾಡಲಾಗಿದೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅನುದಾನದ ಅಡಿಯಲ್ಲಿ ದೇವಲಾಪುರ ಹೋಬಳಿಗೆ ಭರಪೂರ ಪ್ರಗತಿ ನಿಧಿ ಹಂಚಿಕೆ. ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ನಿಧಿಯಿಂದ ದೇವಲಾಪುರ ಹೋಬಳಿಗೆ ನಿರಂತರವಾಗಿ ಅನುದಾನ ಲಭಿಸಿದೆ. 2023-24ನೇ ಸಾಲಿನಲ್ಲಿ 48 ಲಕ್ಷ ಅನುದಾನವನ್ನ ಒದಗಿಸಲಾಗಿದೆ. ಮುಂದುವರೆದು 2024-25ನೇ ಆರ್ಥಿಕ ವರ್ಷದಲ್ಲಿ ಗ್ರಾಮೀಣ ಭಾಗದ ಸೌಕರ್ಯಗಳ ವಿಸ್ತರಣೆಗಾಗಿ 50 ಲಕ್ಷ ರೂಪಾಯಿದಷ್ಟು ಹಂಚಿಕೆ ಮಾಡಲಾಗಿತ್ತು. ಇನ್ನು 2025-26ನೇ ಸಾಲಿನಲ್ಲಿ ಗರಿಷ್ಠ ಮಟ್ಟದ ಅಂದರೆ 58 ಲಕ್ಷ ರೂಪಾಯಿಯಷ್ಟು ಬೃಹತ್ ನಿಧಿಯನ್ನ ಬಿಡುಗಡೆ ಮಾಡಲಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಅಡಿಯಲ್ಲಿಯೂ ದೇವಲಾಪುರ ಹೋಬಳಿಯ ಇಂಚಿಂಚು ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕರಾದ ಎನ್ ಚಲುವರಾಯಸ್ವಾಮಿ ಅವರು ಹೆಚ್ಚಿನ ಒತ್ತು ನೀಡಿದ್ದಾರೆ.
ಕೃಷಿ ಇಲಾಖೆಯ ಅಡಿಯಲ್ಲಿ 2,30,00,000 ರೂಪಾಯಿ ಅನುದಾನ ಮಂಜೂರು. ಕೃಷಿ ಇಲಾಖೆಯ ಅಧೀನದ ಅಡಿಯಲ್ಲಿ ದೇವಲಾಪುರ ಹೋಬಳಿ ರೈತ ಸಂಪರ್ಕ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 2 ಕೋಟಿ ರೂಪಾಯಿ ಹಾಗೂ ದೊಡ್ಡ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಮೇವು ಕತ್ತರಿಸುವ ಯಂತ್ರ ವಿತರಣೆಗೆ 30 ಲಕ್ಷ ರೂಪಾಯಿ ಮಂಜೂರು ಮಾಡುವ ಮೂಲಕ ದೇವಲಾಪುರ ಹೋಬಳಿಯ ಕೃಷಿ ಕ್ಷೇತ್ರಕ್ಕೆ ಹೊಸ ಭಾಷ್ಯ ಬರೆಯಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 16,12,00,000 ರೂಪಾಯಿ ಬೃಹತ್ ಅನುದಾನ. ದೇವರಮಲ್ಲ ನಾಯಕನಹಳ್ಳಿ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಸ್ಥಳ ಮಂಜೂರಾಗಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿಗೆ 16 ಕೋಟಿ ಮಂಜೂರಾಗಿದೆ. ಅಂತೆಯೇ ಭೀಮನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ 12 ಲಕ್ಷ ರೂಪಾಯಿ ಅನುದಾನ ಒದಗಿ ಬಂದಿದೆ. ವಿದ್ಯುತ್ ಇಲಾಖೆಯಿಂದ ದೇವಲಾಪುರ ಹೋಬಳಿಗೆ ಮಾದರಿ ಗ್ರಾಮ ಭಾಗ್ಯ. ವಿದ್ಯುತ್ ಇಲಾಖೆಯು ದೇವಲಾಪುರ ಹೋಬಳಿಯ ದೊಡ್ಡ ಚಿಕ್ಕನಹಳ್ಳಿ, ದೊಡ್ಡಯ್ಯಗಟ್ಟಿ ಹಾಗೂ ಭೀಮನಹಳ್ಳಿ ಗ್ರಾಮಗಳನ್ನ ಮಾದರಿ ಗ್ರಾಮಗಳನ್ನಾಗಿ ಘೋಷಿಸಿದ್ದು ಪ್ರತಿ ಗ್ರಾಮಗಳಿಗೆ ತಲಾ 50 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರಾಗಿದೆ. ಪಶು ಇಲಾಖೆಯ ಅಧೀನದಡಿಯಲ್ಲಿ ಕರಡಹಳ್ಳಿ ಗ್ರಾಮದ ಹೊಸದಾಗಿ ಪಶು ಚಿಕಿತ್ಸಾಲಯ ಕೇಂದ್ರ ಮಂಜೂರಾಗಿದ್ರೆ ಇತ್ತ ಬೆಂಡೇನಹಳ್ಳಿ ಗ್ರಾಮದಲ್ಲಿಯೂ ಹೊಸದಾಗಿ ಪಶು ಚಿಕಿತ್ಸಾಲಯ ಕೇಂದ್ರ ಮಂಜೂರಾಗಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿಗೆ 40 ಲಕ್ಷ ರೂಪಾಯಿಗಳ ಅನುದಾನ ಕೂಡ ಘೋಷಣೆಯಾಗಿದೆ. ಇನ್ನುಳಿದಂತೆ ಕಂದಾಯ ಇಲಾಖೆಯ ನಾಡ ಕಚೇರಿ ನಿರ್ಮಾಣಕ್ಕೆ 52,50,000 ರೂಪಾಯಿಗಳನ್ನ ಸರ್ಕಾರದಿಂದ ಮಂಜೂರು ಮಾಡಿಸುವಲ್ಲಿ ಎನ್ ಚಲುವರಾಯಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ ಎನ್ ಚಲುವರಾಯಸ್ವಾಮಿ ಅವರ ಶಾಸಕತ್ವದಲ್ಲಿ ದೇವಲಾಪುರ ಹೋಬಳಿಯು ಅಭಿವೃದ್ಧಿಯ ಹೊಸ ಯುಗವನ್ನ ಕಂಡಿದೆ. ಮೂಲಭೂತ ಸೌಕರ್ಯಗಳು ಸಾಗರೋಪಾದಿಯಲ್ಲಿ ಈ ಹೋಬಳಿಯ ಜನತೆಗೆ ಒದಗಿ ಬಂದಿದ್ದು ದೇವಲಾಪುರ ಸದ್ಯ ಅಭಿವೃದ್ಧಿಗಳ ಪುರವಾಗಿ ಬದಲಾಗಿದೆ.